ಅವತ್ತಿನ ಸಂಜೆ ರಮಣರಿಗೆ ಹಸಿವೆಯಾಗತೊಡಗುತ್ತದೆ. ಹಳ್ಳಿಗಾಡಿನಲ್ಲಿ ಬೇರಿ ಹಣ್ಣನ್ನು ಕೊಂಡು ಅದರಲ್ಲಿ ಒಂದನ್ನು ಕಚ್ಚಿದ ಮೇಲೆ ರಮಣರಿಗೆ ಹಸಿವೆಯೇ ನಿಂತು ಹೋಗುತ್ತದೆ. ರೈಲು ಬೆಳಗಿನ ಜಾವ 3 ಗಂಟೆಯ ಹೊತ್ತಿಗೆ ವಿಲುಪುರಂ ನಿಲ್ದಾಣಕ್ಕೆ ಬಂದು ತಲುಪುತ್ತದೆ. ರಮಣರಿಗೆ ಹಸಿವೆಯಾದಂತಾಗಿ ಒಂದು ಹೋಟೆಲ್ಗೆ ಹೋಗಿ ಊಟ ಸಿಗುವುದೆಂದು ಕೇಳ್ತಾರೆ. ಆ ಹೋಟೆಲ್ನವನು ಮಧ್ಯಾಹ್ನದ ಹೊತ್ತಿಗೆ ಸಿಗುತ್ತೆ ಎಂದು ಹೇಳ್ತಾನೆ. ರಮಣರು ಅಲ್ಲೇ ಕುಳಿತು ಧ್ಯಾನಾವಸ್ಥೆಗೆ ತಲುಪ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಊಟ ಮಾಡಿದ ನಂತರ ಆ ಹೋಟೆಲ್ ಮಾಲೀಕನಿಗೆ 2 ಆಣೆಯನ್ನು ಕೊಡಲು ಮುಂದಾಗ್ತಾರೆ ರಮಣರು. ಸಾಧುವಿನಂತೆ ಕಾಣುತ್ತಿದ್ದ ಬ್ರಾಹ್ಮಣ ವರ್ಚಸ್ವಿ ಯುವಕನಿಂದ ಹೋಟೆಲ್ ಮಾಲೀಕನು ಹಣ ಸ್ವೀಕರಿಸುವುದಿಲ್ಲ. ಆ ಹಣದಲ್ಲೇ ಸ್ಟೇಷನ್ನಿಗೆ ಬಂದು ಮಾಂಬಲಂ ಪತ್ತುವಿಗೆ ಟಿಕೆಟ್ ಪಡೆದು ಸ್ವಲ್ಪ ಹೊತ್ತಿಗೆ ಆ ಊರನ್ನು ತಲುಪುತ್ತಾರೆ. ಅಲ್ಲಿಂದ 10 ಮೈಲಿ ನಡೆದು ಅರಣಿನಲ್ಲೂರ್ ಅನ್ನೋ ಗ್ರಾಮಕ್ಕೆ ಬಂದು ಸೇರ್ತಾರೆ. ಆ ಊರಿನ ಬೆಟ್ಟದ ಮೇಲಿರುವ ಅತುಲ್ಯನಾಥೇಶ್ವರನ ದೇವಾಲಯದಲ್ಲಿ ಕೂತು ಧ್ಯಾನಮಗ್ನರಾಗುತ್ತಾರೆ. ಅಲ್ಲಿ ರಮಣರಿಗೆ ಗರ್ಭಗುಡಿಯಿಂದ ತೇಜೋಮಯವಾದ ಪ್ರಕಾಶ ಆವರಿಸಿಕೊಂಡಂತೆ ಕಾಣಿಸಿತು.